ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸೈಗಜು ಸೈಕ್ಲಿಂಗ್ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್ ನಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗ ಪ್ರಾರಂಭ ಮುಕ್ತಾಯ, ಅದರ ಮಹತ್ವ ಏನು, ಹಾಗೆಯೇ ನಾವು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಹಾಗೆಯೇ ಆಹಾರದ ಪದ್ಧತಿ ಯಾವ ರೀತಿ ಇರಬೇಕು, ಎಷ್ಟು ದಿನ ಪೂಜೆ ಮಾಡಬೇಕು, ಹಾಗೆ ಇನ್ನೂ ಒಂದು ಸ್ವಲ್ಪ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ತಿಳಿದುಕೊಳ್ಳೋಣಂತೆ. ಮೊದಲಿಗೆ ನಾವು ಧನುರ್ಮಾಸ ಯಾವಾಗ ಅಂತ ತಿಳಿದುಕೊಳ್ಬಿಡೋಣಂತೆ. ಈ ಧನುರ್ಮಾಸವು ನಮಗೆ ಮಾರ್ಗಶಿರ ಮಾಸದಲ್ಲಿ ಪ್ರಾರಂಭವಾಗಿ ಪುಷ್ಯ ಮಾಸದಲ್ಲಿ ಮುಕ್ತಾಯವಾಗುವಂಥದ್ದು, ಮಧ್ಯದಲ್ಲಿ ಬರುವಂಥದ್ದು ಮಾಸವೇ ನಮಗೆ ಧನುರ್ಮಾಸ ಆಗಿರುತ್ತದೆ. ನಾವು ಧನುರ್ಮಾಸದಲ್ಲಿ ವಿಶೇಷವಾಗಿಯೇ ವಿಷ್ಣುವಿನ ಪೂಜೆ ನಾವು ಮಾಡ್ತೇವೆ. ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಸಹ ಮಾಡಿಕೊಂಡು ಅದರೇ ಕಟ್ಟೆಯ ಪೂಜೆಯನ್ನು ಸಹ ಮಾಡ್ತೇವೆ. ದೇವರ ಒಂದು ಕಷ್ಟದ ಸಮಯದಲ್ಲಿ ನಾವು ಸಹ ಕೈಯನ್ನು ಜೋಡಿಸಿ ನಾವು ಪೂಜೆಯನ್ನು ಮಾಡುವಂಥದ್ದು. ಸೊ ಈ ಧನುರ್ಮಾಸವು ನಮಗೆ ಈ ಸಲ ಡಿಸೆಂಬರ್ 16ನೇ ತಾರೀಕಿನಿಂದ ಪ್ರಾರಂಭವಾಗ್ತಾ ಇದೆ. ಡಿಸೆಂಬರ್ 16ನೇ ತಾರೀಕಿನಿಂದ ಪ್ರಾರಂಭವಾಗಿ ಜನವರಿ 13ರವರೆಗೆ ಇರ್ತದೆ. 14ನೇ ತಾರೀಕಿಗೆ ನಮಗೆ ಮಕರ ಸಂಕ್ರಮಣ ಹಬ್ಬವಿರುವಂಥದ್ದು. ಇಷ್ಟು ನಾವು ಈ ಸಲ ಧನುರ್ಮಾಸವನ್ನು ಆಚರಣೆ ಮಾಡ್ತೇವೆ. ಈ ಮಾಸದಲ್ಲಿ ನಾವು ಯಾವ ನಿಯಮಗಳನ್ನು ಪಾಲನೆ ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರ್ದು ಅನ್ನೋದಾದರೆ, ನಾವು ಈ ಪೂಜೆ ಮಾಡುವಾಗ ನೀವು ಎಷ್ಟು ದಿನ ಪೂಜೆ ಮಾಡ್ತೀರೋ ಅಷ್ಟು ದಿನ ನೀವು ಮಾಂಸಾಹಾರ ಸೇವನೆ ಮಾಡಬಾರ್ದು. ಈರುಳ್ಳಿ ಬೆಳ್ಳುಳ್ಳಿ ಸಹ ನೀವು ಸೇವನೆ ಮಾಡಬಾರ್ದು. ಮನೆಯಲ್ಲಿ ಮಾತ್ರ ಮಾಂಸಾಹಾರ ಸೇವನೆ ಮಾಡಲೇಬಾರ್ದು. ಹಾಗೆ ಹೊರಗಿಂದ ಸಹ ತಿಂದ್ಕೊಂಡು ಬರುವುದಿಲ್ಲ. ಹಾಗೆಯೇ ಕೂದಲನ್ನು ಕಟ್ ಮಾಡುವುದು, ಉಗುರನ್ನು ಕಟ್ ಮಾಡುವುದು, ಮೂಗು ಚುಚ್ಚುವುದು, ಕಿವಿ ಚುಚ್ಚುವುದು, ಹಾಗೆಯೇ ಗೃಹ ಪ್ರವೇಶ, ಉಪನಯನ, ಮದುವೆ ಈ ಥರ ಒಂದು ಶುಭ ಕಾರ್ಯಗಳನ್ನು ಸಹ ನಾವು ಮಾಡುವುದಿಲ್ಲ. ಈ ಧನುರ್ಮಾಸವು ನಮಗೆ ಬರೀ ದೇವರ ಒಂದು ಆರಾಧನೆಗೆ ಮಾತ್ರ ನಾವು ಈ ಮಾಸವನ್ನು ಮೀಸಲಿಡಬೇಕು. ಮತ್ತು ಬೇರೆ ಯಾವುದೇ ಕಾರಣಕ್ಕೆ ನಾವು ಹೊಸ ಒಂದು ಶುಭ ಕಾರ್ಯವನ್ನು ಮಾಡಬಾರ್ದು. ಶುಭ ಕಾರ್ಯವನ್ನು ಮಾಡುವುದಾದರೂ ಸಂಕ್ರಮಣ ಹಬ್ಬದ ನಂತರದಲ್ಲಿನೇ ಅದನ್ನು ಇಟ್ಕೊಳ್ಳುವುದು ತುಂಬಾ ಒಳ್ಳೆಯದು. ಆಹಾರದ ಪದ್ಧತಿ ಯಾವ ರೀತಿ ನಾವು ಅದನ್ನು ರೂಢಿ ಮಾಡ್ಕೋಬೇಕು ಅನ್ನೋದಾದರೆ, ಆಹಾರದ ಪದ್ಧತಿ ಅನ್ನೋದಾದರೆ ನೀವು ತಾಮ್ರದ ಒಂದು ಪಾತ್ರೆಯಲ್ಲಿ ಇಟ್ಟಿರುವಂಥ ನೀರನ್ನು ಸಹ ನೀವು ಸೇವನೆ ಮಾಡಬಾರ್ದು. ಯಾಕೆಂದರೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಈಗ ಸಮಯದಲ್ಲಿ. ಹಾಗೆಯೇ ವೈಜ್ಞಾನಿಕ ದೃಷ್ಟಿಯಲ್ಲಿ ತಾಮ್ರದಲ್ಲಿ ನಾವು ಶೇಖರಣೆ ಮಾಡ್ಕೊಂಡಿರುವಂಥ ಒಂದು ನೀರು ತುಂಬಾ ತಣ್ಣಗಿರ್ತದೆ. ಸೊ ನಾವು ಆ ಥರ ಒಂದು ತಣ್ಣಗಿರುವಂಥ ಒಂದು ನೀರನ್ನು ಈ ತಣ್ಣಗಿರುವ ವಾತಾವರಣದಲ್ಲಿ ನಾವು ಕುಡಿಯೋದ್ರಿಂದ ನಮಗೆ ಸಹ ಒಂದು ಆರೋಗ್ಯದ ಒಂದು ಏರುಪೇರುಗಳು ಸಹ ನಮಗೆ ಒಂದು ಲಭಿಸ್ತದೆ. ಸೊ ಆ ಕಾರಣಕ್ಕೆ ನಾವು ಈ ತಾಮ್ರದ ಒಂದು ಪಾತ್ರೆಯನ್ನು ಸಹ ನಾವು ಬಳಸಲ್ಲ ಸಾಮಾನ್ಯವಾಗಿಯೇ. ಸೊ ಆ ಕಾರಣಕ್ಕೆ ಅದನ್ನು ಸಹ ನಾವು ಒಂದು ತಿಳ್ಕೊಬೇಕು. ಹಾಗೆಯೇ ಜೀರಿಗೆಯನ್ನು ಸಹ ನಾವು ಬಳಸಲ್ಲ ಆ್ಯಕ್ಚುಲಿ ಈ ಸಮಯದಲ್ಲಿ. ಕೆಲವರು ಮಾಡ್ತಾರೆ, ಆದರೆ ಈ ಮಾರ್ಗಶಿರ ಮಾಸದಲ್ಲಿ ನಾವು ಜೀರಿಗೆಯನ್ನು ಸಹ ಬಳಸಲ್ಲ. ಹಾಗೆಯೇ ಬದನೆಕಾಯಿ, ಕುಂಬಳಕಾಯಿ ಈ ಥರ ನೀವು ತಾಮಸಿಕ ಆಹಾರಗಳನ್ನು ಸಹ ನೀವು ಬಳಸಬಾರ್ದು. ನೀವು ಒಟ್ಟಾರೆ ನೀವು ಎಷ್ಟು ದಿನ ಪೂಜೆ ಮಾಡ್ತೀರೋ ಅಷ್ಟು ದಿನ ವರೆಗೂ ನೀವು ಬಳಸದೇ ಇರುವಂಥದ್ದು ತುಂಬಾ ಒಳ್ಳೆಯದು. ಈ ಪೂಜೆಯನ್ನು ಎಷ್ಟು ದಿನಗಳು ಮಾಡ್ಬೋದಪ್ಪ ಅನ್ನೋದಾದರೆ, ಕನಿಷ್ಠ ಪಕ್ಷದದ್ದು ನೀವು 5 ದಿನ ಮಾಡ್ಬೋದು, 9 ದಿನ, 11, 21 ನೀವು ತಿಂಗಳು ಪೂರ್ತಿ ಮಾಡಿದ್ರು ಕೂಡ ಏನು ತುಂಬಾ ಒಂದು ಒಳ್ಳೆಯದು. ನಾವು ಒಂದು ದಿವಸ ಪೂಜೆ ಮಾಡುವುದರಿಂದ ಕೂಡ ನಮಗೆ 1000 ವರ್ಷ ಪೂಜೆ ಮಾಡಿದಷ್ಟೇ, ಹಾಗೆ 1000 ವರ್ಷ ದೀಪಾರಾಧನೆ ಮಾಡಿದಷ್ಟು ನಮಗೆ ಪ್ರತಿಫಲ ಸಿಗ್ತಾ ಹೋಗ್ತದೆ. ದೇವರ ಒಂದು ಕಷ್ಟದ ಸಮಯದಲ್ಲಿ ನಾವು ಸಹ ಕೈ ಜೋಡಿಸಿ ಧನುರ್ಮಾಸವನ್ನು ನಾವು ಆಚರಣೆ ಮಾಡೋಣಂತೆ. ಹಾಗೆಯೇ ದೀಪಾರಾಧನೆಗಳನ್ನು ಸಹ ಮಾಡೋಣಂತೆ. ನೀವು ಈ ಅರಳಿ ಮರದ ಪೂಜೆ ಮಾಡಲು ಆಗಲ್ಲ ಅನ್ನೋದಾದರೆ, ಮನೆಯಲ್ಲೇ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಒಂದು ವಿಗ್ರಹವನ್ನಿಟ್ಟು ಸರಳವಾಗಿಯೇ ನೀವು ಪೂಜೆಯನ್ನು ಸಹ ಮಾಡ್ಕೋಬಹುದು. ಅದರ ಒಂದು ಪೂಜಾ ವಿಧಾನ ಸಹ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅರಳಿ ಮರದ ಪೂಜೆಯನ್ನು ಸಂಕಲ್ಪ ಮಾಡಿಕೊಂಡು ಇಷ್ಟು ದಿನಗಳು ನಾನು ಮಾಡ್ತೇನೆ ಅಂತ ನೀವು ಸಂಕಲ್ಪ ಮಾಡಿಕೊಂಡು ನೀವು ಪ್ರಾರಂಭ ಮಾಡಿ. ಖಂಡಿತವಾಗಲೂ ನಿಮ್ಮ ಸಂಕಲ್ಪ ಸಹ ಈಡೇರ್ತಾ ಹೋಗ್ತದೆ. ಹಾಗೆ ನಿಮಗೆ ಒಳ್ಳೆಯದು ಕೂಡ ಆಗ್ತಾ ಹೋಗ್ತದೆ. ಹಾಗೆಯೇ ಈ ಪೂಜೆ ನೀವು ಮೊದಲಿಗೆ ಪ್ರಾರಂಭವಾಗಿದ ನಂತರ ಮಧ್ಯದಲ್ಲಿ ನೀವು ಬಿಡಬಾರ್ದು. ನೀವು ಎಷ್ಟು ದಿನ ನೀವು ಸಂಕಲ್ಪ ಮಾಡ್ಕೊಂಡಿರ್ತೀರೋ ಅಷ್ಟು ದಿನಗಳು ಕಂಟಿನ್ಯೂ ಆಗಿ ಅದನ್ನು ಮಾಡಬೇಕು. ಈಗ ಮೊದಲಿಗೆ ನೀವು ಸಂಕಲ್ಪ ಮಾಡಿಕೊಂಡು ಈಗ 2 ದಿನ ಮಾಡುವಂಥದ್ದು, ಮಧ್ಯದಲ್ಲಿ 1 ದಿನ ಬಿಡುವಂಥದ್ದು, ಆಮೇಲೆ ಮತ್ತೊಂದು ಸಲ ನೀವು ಕಂಟಿನ್ಯೂ ಮಾಡುವಂಥದ್ದು, ಆ ಥರ ಮಾಡೋದು ಬರುವುದಿಲ್ಲ. ನೀವು ಮೊದಲಿಗೆ ಯಾವ ನಿರ್ಧಾರ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿರ್ತೀರೋ, ನೀವು ಕೊನೆಯವರೆಗೆ ನಿಮ್ಮ ಸಂಕಲ್ಪದ ಕೊನೆ ದಿನವರೆಗೆ ಸಹ ನೀವು
ಪೂಜೆಯನ್ನು ಮಾಡಬೇಕು. ಒಟ್ಟಾರೆ ನೀವು ಮೊದಲಿಗೆ ಸಂಕಲ್ಪ ಮಾಡಿಕೊಂಡು ಮಧ್ಯದಲ್ಲಿ ಬಿಟ್ಟಿದ್ದೇ ಆದಲ್ಲಿ ಪುನಃ ಹೊಸದಾಗಿಯೇ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮತ್ತೆ ಹೊಸದಾಗಿಯೇ ಪ್ರಾರಂಭ ಮಾಡಬೇಕು. ಅದೇ ನೀವು ಕಂಟಿನ್ಯೂ ಮಾಡಲು ಬರುವುದಿಲ್ಲ. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಧನುರ್ಮಾಸ ಯಾವಾಗ ಪ್ರಾರಂಭ ಆಗಿ ಮುಕ್ತಾಯ, ಧನುರ್ಮಾಸ ಒಂದು ಆಹಾರದ ಪದ್ಧತಿ, ಪೂಜೆ ಎಷ್ಟು ದಿನಗಳು ನಾವು ಮಾಡಬೇಕು, ಹಾಗೆಯೇ ಅದರ ಧನುರ್ಮಾಸದಲ್ಲಿ ನಾವು ಯಾವ ಕೆಲಸವನ್ನು ಮಾಡಬೇಕು, ಅದರ ಒಂದು ನಿಯಮಗಳ ಪಾಲನೆಗಳನ್ನು ಸಹ ತಿಳಿಸ್ಕೊಟ್ಟೆ. ನಾನು ಇಷ್ಟವಾಗಿ ಭಾವಿಸಿ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.